ಅರ್ಜುನನಿಗೆ 700 ಶ್ಲೋಕಗಳ ಅದ್ಭುತವಾಗಿರ್ತಕ್ಕಂತಹ ವಿಚಾರ ಹೇಳಿದ ನಂತರ ಕೃಷ್ಣ ಅರ್ಜುನ ಏನು ಹೇಳ್ತಾನೆ ಅಂದರೆ ಕೃಷ್ಣನ ಹತ್ರ, ಕೃಷ್ಣ ನನಗೆ ತುಂಬ ಕನ್ಫ್ಯೂಷನಲ್ಲಿದ್ದೀನಿ, ನನಗೆ ಒಂದೇ ಒಂದು ವಾಕ್ಯದಲ್ಲಿ ಗೀತೆ ಹೇಳಬೇಕು, ಒಂದೇ ವಾಕ್ಯ. ಕೃಷ್ಣ ಆ ಕಡೆ ಈ ಕಡೆ ನೋಡ್ತಾನೆ, ಒಂದು ಗೋಡೆ ಕಾಣಿಸ್ತೆ, ಬಿಳಿ ಗೋಡೆ, ಪಕ್ಕದಲ್ಲಿ ಎಲ್ಲೋ ಒಂದು ಕಡೆ ಇದ್ದಿಲು ಕಾಣಿಸ್ತೆ, ಇದ್ದಿಲು ಬೊಗ್ಗು ಅಂತಾರಲ್ಲ, ಆ ಇದ್ದಿಲು ತಗೊಂಡು ಅದರ ಮೇಲೆ ಬರೀತಾನೆ ಒಂದೇ ಸೆಂಟೆನ್ಸ್. ಅದು ಭಗವದ್ಗೀತಾ. ಏನು ಬರೀತಾನೆ ಅಂದರೆ, ಮರಿಬೇಡಿ, ಯಾವಾಗಲೂ ಹೀಗೆ ಇರೋದಿಲ್ಲ, ಯಾವಾಗಲೂ ಹೀಗೆ ಇರೋದಿಲ್ಲ, ಅಷ್ಟೇ. ಕಷ್ಟ ಯಾವಾಗಲೂ ಹೀಗೆ ಇರೋದಿಲ್ಲ, ಸುಖ ಯಾವಾಗಲೂ ಹೀಗೆ ಇರೋದಿಲ್ಲ, ನಿನ್ನ ವಯಸ್ಸು ಹೀಗೆ ಇರೋದಿಲ್ಲ, ನಿನಗೆ ಬಂದಿರೋ ಸಂಕಟ ಹೀಗೆ ಇರೋದಿಲ್ಲ, ಬಂದಿರೋ ಸುಖನೂ ಹೀಗೆ ಇರೋದಿಲ್ಲ, ನೀನು ಜೀವನಾಗಿ ಯಾವಾಗಲೂ ಹೀಗೆ ಇರೋದಿಲ್ಲ. ಜೀವನ ಬ್ರಹ್ಮನಾಗ್ತಾನೆ, ಚಿಕ್ಕವನು ದೊಡ್ಡವನಾಗ್ತಾನೆ. ಪ್ರತಿ ಒಂದಕ್ಕೂ ಒಂದು ಕೊನೆ, ಒಂದು ಗುರಿ ಇದೆ. ಯಾವಾಗಲೂ ಅಭ್ಯಾಸ ಮಾಡಿದ್ರೆ ನಿನಗೆ ಅರ್ಥ ಆಗುತ್ತೆ. ನಿರುತ್ಸಾಹ ಅನ್ನೋದು ಇರೋದೇ ಇಲ್ಲ. ನೀನು ತುಂಬ ಜಾಸ್ತಿ ಉತ್ಸಾಹ ಆದರೆ ಹೀಗೆ ಇರೋದಿಲ್ಲ, ನಿರುತ್ಸಾಹನೂ ಹೀಗೆ ಇರೋದಿಲ್ಲ, ಬಡತನನೂ ಹೀಗೆ ಇರೋದಿಲ್ಲ. ಪ್ರತಿ ಒಂದಕ್ಕೂ ನೀವು ಅನ್ವಯ ಮಾಡಿಕೊಳ್ಳಿ. ಇದು ಗೀತಾ ಸಾರಾಂಶ. ಇಲ್ಲಿ ನಾನು ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥದನ್ನು 2-3 ವಿಷಯ ಇದೆ. ಒಂದು, ಕೊನೆ ಲಾಸ್ಟ್ ಇಯರ್ ನಾವು ಈ ಕಾರ್ಯಕ್ರಮವನ್ನು ಮಾಡೋಕ್ಕಾಗಲಿಲ್ಲ. ಕಾರಣ ಡಿಸೆಂಬರ್ 31 ಮಾಡಿದ್ವಿ. ಎಲ್ಲರಿಗೂ ಶಾಲೆಗೆ ಹಾಲಿಡೇಗೋಸ್ಕರ ಮಕ್ಕಳು ಬಂದಿಲ್ಲ. ಈ ವರ್ಷ ಅದಕ್ಕೋಸ್ಕರನೇ ಸ್ಕೂಲ್ನ ಆಧಾರ ಮಾಡ್ಕೊಂಡು ನಾವು ಮಾಡಿಲ್ಲ. ಗೂಗಲ್ನಲ್ಲಿ ನಾವು ಈ ಸಾರ್ತಿ ಅಪ್ಲಿಕೇಶನ್ಸ್ನ ಇನ್ವೈಟ್ ಮಾಡಿದ್ದೀವಿ. ನೆಕ್ಸ್ಟ್ ಟೈಮ್ ಹೀಗೆ ಮಾಡ್ತೀವಿ. ಅವಾಗಲೇ ನಾನು ಹೇಳಿದಾಗೆ 2 ಸ್ತರದಲ್ಲಿ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಒಂದು ದಿನ, ಗೃಹಿಣಿಯರಿಗೆ ಇನ್ನೊಂದು ದಿನ. ತಪ್ಪದೇ ಗೃಹಿಣಿಯರಿಗೆ ಮಾಡ್ತೀವಿ. ಅದು ಎಷ್ಟು ಚೆಂದಾಗಿರಬೇಕು ಅಂದರೆ, ಗೃಹಿಣಿಯರಲ್ಲಿ ಏನಂದ್ರೆ ಒಂದು 500 ಜನ ಬಂದು ಸೇರ್ಕೋಬೇಕು ಅನ್ನತಕ್ಕಂಥ ಒಂದು ಭಾವನೆ ಇದೆ. ಒಳ್ಳೆ ಊಟನೂ ಹಾಕಿಸ್ತೀವಿ. ಆದ ಕಾರಣ ಖಂಡಿತವಾಗಿ ನೆಕ್ಸ್ಟ್ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತಕ್ಕಂಥ ಭಾವನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಯುತ ರಾಮಕೃಷ್ಣ ರೆಡ್ಡಿ ಮತ್ತು ಮಂಜುಳಮ್ಮನವರು ಇದಕ್ಕೆ ಪ್ರೈಸಸ್ಗೆ ಏನು ಬೇಕಾಗಿದೆಯೋ ಎಲ್ಲವನ್ನು ಅವರೇ ಕೊಟ್ಟಿದ್ದಾರೆ. ಅವರ ಪುತ್ರಿಕಾ ಚಿರಸ್ಮರಣೆಗೋಸ್ಕರ ಮಾಡಿದ್ದಾರೆ. ದಾನವನ್ನು